ಹಾಯ್, ವೆಲ್ಕಮ್ ಬ್ಯಾಕ್ ಟು ತ್ರಿಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್. ಸುಮಾರು 3 ತಿಂಗಳಿಂದ ನಾನೊಂದು ರಿಸರ್ಚ್ ಮಾಡ್ತಾ ಇದ್ದೆ. ನನ್ನ ರಿಕ್ವೈರ್ಮೆಂಟಿಗೆ ತಕ್ಕನಂಗೆ ಒಂದು ಬೈಕ್ ತಗೋಬೇಕಂತ ಡಿಸೈಡ್ ಮಾಡಿ 2 ಲಕ್ಷದೊಳಗೆ ಯಾವುದು ನನ್ನ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡ್ತೈತಿ ಅಂತ ಹೇಳಿ ಬೈಕ್ನ ರಿಸರ್ಚ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ನನ್ನ ಫ್ರೆಂಡ್ ಕೂಡ ಹೆಲ್ಪ್ ಮಾಡ್ದ, ಮಾಲ್ತೇಶ್ ಅಂತ ಹೇಳಿ. ಎಸ್ಪೆಷಲಿ ನನ್ನ ಕ್ಲೋಸ್ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು HF Deluxe ಅಂತ. ಸೊ ಸ್ಪ್ಲೆಂಡರ್ ಪ್ಲಸ್ ಆಲ್ರೆಡಿ ನಾನು 4 to 5 years ಇಂದ ಯೂಸ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ಸ್ ಆಗಲಿ, ಆಮೇಲೆ ಮೇಜರ್ ಆಗಿ ಖರ್ಚು ವೆಚ್ಚಗಳಾಗಲಿ ಏನು ಆ ಗಾಡಿಯಿಂದ ಕಂಡು ಬರಲಿಲ್ಲ. ಸೊ ಒಂದೇನು ಪ್ರಾಬ್ಲಮ್ ಇತ್ತು ಅಂದರೆ ನನಗೆ ಪಿಕಪ್ ಇಶ್ಯೂ ಇತ್ತು. ಸೊ ಪಿಕಪ್ ನನಗೆ ಅದು ಸಾಕಾಗ್ತಾ ಇರಲಿಲ್ಲ ಸ್ಪ್ಲೆಂಡರ್ದು. ಅದ್ರ ಮೈಲೇಜಿಗೆ ತಕ್ಕಂಗೆ, ಅದ್ರ ಕಂಫರ್ಟಬಿಲಿಟಿಗೆ ತಕ್ಕಂಗೆ ಅದ್ರ ಮೈಲೇಜ್ನ ಇಟ್ಟಿದ್ದಾನೆ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಗುಡ್ ವೆಹಿಕಲ್ ಆ್ಯಂಡ್ ವೆರಿ ಎಕನಾಮಿಕಲ್ ವೆಹಿಕಲ್, ನಿಮ್ಮ ಪಾಕೆಟ್ ಫ್ರೆಂಡ್ಲಿ ವೆಹಿಕಲ್ ಅದು. ಸೊ ನಾನು ಸ್ಪ್ಲೆಂಡರ್ನ ರಿಜೆಕ್ಟ್ ಮಾಡೋಕ್ಕೆ 2 ಕಾರಣ ಇತ್ತು. ಒಂದು ಪಿಕಪ್ ಇಶ್ಯೂ, 2ನೇದು ರಿಯರ್ ಸಸ್ಪೆನ್ಷನ್. ಬ್ಯಾಕ್ ಪೇನ್ ಸ್ವಲ್ಪ ಜಾಸ್ತಿ ಬರುತ್ತೆ ಆ ಗಾಡಿಗೆ. ಸೊ ಇಂಡಿಯಾದಲ್ಲೇ ನಂಬರ್ 1 ವೆಹಿಕಲ್ ಅದು. ಅದೆರಡು ಬಿಟ್ಟರೆ ಬೇರೆ ಏನು ನೆಗೆಟಿವ್ ಪಾಯಿಂಟ್ಸ್ ಇಲ್ಲ. ನನಗೆ ತುಂಬ ಇಷ್ಟ ಆಗಿತ್ತು ಆ ಗಾಡಿ. ಮೆನಿ ಆಫ್ ವೇರಿಯಂಟ್ಸ್, ಮೆನಿ ಆಫ್ ಕಂಪನೀಸ್ ಒಳ್ಳೊಳ್ಳೆ ಬೈಕ್ಗಳನ್ನು ಲಾಂಚ್ ಮಾಡಿದ್ದಾರೆ. ಅಫ್ಕೋರ್ಸ್ ಇವಾಗಿನ ಟ್ರೆಂಡ್ ಏನಾಗ್ತಾ ಇದೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಅಡ್ವೆಂಚರ್ ಆ್ಯಂಡ್ ಟೂರರ್ ಬೈಕ್ ಕಡೆ ತುಂಬ ವ್ಯಾಕ್ಯೂಮ್ ಇದೆ ಈಗಿನ ಜನ್ರೇಷನ್ಗೆ. ನಂದು ತ್ರಿಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ ಟೈಟಲ್ ಹೇಳೋ ಪ್ರಕಾರ ನಾನು ಕೂಡ ಒನ್ ಆಫ್ ದ ಟ್ರಾವೆಲರ್. ಐ ಲವ್ ಟ್ರಾವೆಲಿಂಗ್. 2-wheeler ಆ್ಯಂಡ್ 4-wheeler ಅಲ್ಲಿ ಟ್ರಾವೆಲ್ ಮಾಡೋಕೆ ನಂಗೆ ತುಂಬ ಇಷ್ಟ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ನಾನು ಚೂಸ್ ಮಾಡೋಕೆ ಹೋಗಲ್ಲ. ಆ್ಯಂಡ್ ನನ್ನ ರಿಕ್ವೈರ್ಮೆಂಟ್ ಏನಿತ್ತಂತಂದ್ರೆ, ನಾನು ಡೈಲಿ ಯೂಸೇಜಿಗೆ ಜಾಸ್ತಿ ಬೈಕ್ನ ಯೂಸ್ ಮಾಡ್ತೀನಿ. ನಾನು ಆಫೀಸಿಗೆ ಡೈಲಿ ಹೋಗಿ ಬರ್ತೀನಿ. ಅಪ್ರಾಕ್ಸಿಮೇಟ್ಲಿ 40 to 45 kilometers ಡೈಲಿ ಟ್ರಾವೆಲಿಂಗ್ ಇರುತ್ತೆ ನಂದು. ಸೊ ಟ್ರಾವೆಲಿಂಗ್ ಪರ್ಪಸ್ ಯೂಸ್ ಆಗೋಂಥ ವೆಹಿಕಲ್ಲು ಪ್ಲಸ್ ಡೈಲಿ ಕಮ್ಯುನಿಟಿ ಪರ್ಪಸ್ ಅಂದರೆ ಡೈಲಿ ನನ್ನ ಆಫೀಸ್ ಯೂಸಿಗೆ ಯೂಸ್ ಆಗೋಂಥ ವೆಹಿಕಲ್ಲು. 3ನೇ ರಿಕ್ವೈರ್ಮೆಂಟ್ ಏನಪ್ಪ ಅಂತಂದ್ರೆ, ಹೆವಿ ಟ್ರಾಫಿಕ್ನ ಮ್ಯಾನೇಜ್ ಮಾಡಬೇಕು. ಸೊ ಬ್ರೇಕಿಂಗ್ ಆ್ಯಂಡ್ ಪಿಕಪ್ ಕಂಫರ್ಟೇಬಲ್ ಆಗಿರಬೇಕು. ಆ್ಯಂಡ್ ಗಾಡಿ ಲೈಟ್ ವೇಟ್ ಇರಬೇಕು. ಆ ಲೈಟ್ ವೇಟ್ ಇರ್ತಕ್ಕಂತಹ ಗಾಡಿ ನಮ್ಮ ಸಿಟಿ ಟ್ರಾಫಿಕ್ ಒಳಗಡೆ ಹ್ಯಾಂಡ್ಲಿಂಗ್ ಮಾಡೋಕ್ಕೆ ತುಂಬ ಈಸಿ ಇರ್ತೈತಿ. ಸೊ ಆ ಒಂದಿಷ್ಟು ಪಾಯಿಂಟ್ಸ್ನ ಇಟ್ಕೊಂಡು, ಅಫ್ಕೋರ್ಸ್ ಮೈಲೇಜ್ ಈಸ್ ಆಲ್ಸೋ ಒನ್ ಆಫ್ ದ ಮ್ಯಾಟರ್. ಮೈಲೇಜ್ ಯಾಕಪ್ಪ ಅಂತಂದ್ರೆ, ಈಗಿನ ಜನ್ರೇಷನ್ ಒಳಗಡೆ ಎಕ್ಸ್ಪೆನ್ಸ್ ಅಂತ ಬಂದಾಗ ಮೇಜರ್ ಆಫ್ ಎಕ್ಸ್ಪೆನ್ಸ್ ತುಂಬ ರೆಗ್ಯುಲರ್ ಆಗಿ ನಾವು ಖರ್ಚು ಮಾಡ್ತಕ್ಕಂತಹ ಖರ್ಚುಗಳಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಎಕ್ಸ್ಪೆನ್ಸ್ ಅಂತಂದ್ರೆ ಫ್ಯೂಲ್ಸ್ ಅಲ್ಲಿ ಏನಾದರೂ ಸ್ವಲ್ಪ ಸೇವ್ ಮಾಡಬೇಕು, ಆ ದುಡ್ಡನ್ನ ಬೇರೆದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸೊ ಮೈಲೇಜ್ ಕೊಡೋಂಥ ವೆಹಿಕಲ್ ಕೂಡ ನಾನು ರಿಸರ್ಚ್ ಮಾಡ್ತಾ ಇದ್ದೆ. ಒಂದು 3-4 ಗಾಡಿಗಳು ಮಾತ್ರ ಬಂದು ಮುಂದೆ ನಿಂತ್ಕೊಂಡ್ವು. ದೊಡ್ಡ ಗಾಡಿಗಳನ್ನೆಲ್ಲ ನಾನು ಇಲ್ಲಿ ಕೈ ಬಿಡ್ತಾ ಇದ್ದೀನಿ ಬಿಕಾಸ್ ಆಫ್ ಇವೆಲ್ಲ ನನ್ನ ರಿಕ್ವೈರ್ಮೆಂಟಿಗೆ ಸೂಟ್ ಆಗೋದಿಲ್ಲ. ಅಫ್ಕೋರ್ಸ್ ಹೋಂಡಾ, ಅದ್ರ ಇಂಜಿನ್ ವೆರಿ ಸ್ಮೂತ್ ಇದೆ, ನೋ ವೈಬ್ರೇಷನ್, ಡ್ಯೂರಬಿಲಿಟಿ ಕೂಡ ನಂಬರ್ 1 ಇದೆ ಆಸ್ ಫರ್ ಮೈ ರಿಸರ್ಚ್. ಅಂಡ್ ಮೈಲೇಜ್ ಅಂತ ಬಂದಾಗ ಹೋಂಡಾ ಈಸ್ ಆಲ್ಸೋ ಒನ್ ಆಫ್ ದ ಕಾಂಪಿಟೇಟರ್ ಇನ್ ದಟ್ ಸೆಗ್ಮೆಂಟ್. ನನ್ನ ರಿಕ್ವೈರ್ಮೆಂಟ್ ನ ಮೋರ್ ದೆನ್ ಫುಲ್ಫಿಲ್ ಮಾಡಿರೋಂತಹ ವೆಹಿಕಲ್ ಹೋಂಡಾ SP 125. ಬಿಕಾಸ್ ನಾನು ಡೈಲಿ ಯೂಸೇಜ್ ಇರೋದ್ರಿಂದ ನನಗೆ ಮೈಲೇಜ್ ಬೇಕು. ಸೊ ಅಪ್ರಾಕ್ಸಿಮೇಟ್ಲಿ 55 to 60 kilometer ಕವರ್ ಆಗ್ತೈತಿ ಅಂತ ಹೇಳಿದಾರೆ. ಬಟ್ ಡಿಪೆಂಡೆಂಟ್ ಆನ್ ರೈಡಿಂಗ್ ಆ್ಯಂಡ್ ರೋಡ್ ಕಂಡೀಷನ್ಸ್ ಆ್ಯಂಡ್ ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲದನ್ನ ಮ್ಯಾನೇಜ್ ಮಾಡೋಕೆ ಕೆಪಬಿಲಿಟಿ ಇದೆ ಅಂತ ನನಗನ್ನಿಸ್ತು. ಸೊ ಅದಕ್ಕೆ ನಾನು ಹೋಂಡಾ SP 125ನ ಚೂಸ್ ಮಾಡಿದೆ.
ಹೋಂಡಾ SP ನ ಯಾಕೆ ತಗೊಂಡೆ ಅಂತಂದ್ರೆ ನನ್ನ ಲಾಂಗ್ ರೈಡ್ಗೆ ಇರ್ಬೋದು ಪ್ಲಸ್ ಡೈಲಿ ಪರ್ಪಸ್ ಇರ್ಬೋದು, ಇಟ್ ಈಸ್ ಅ ವೆರಿ ಯೂಸ್ಫುಲ್ ಬಿಕಾಸ್ ಆಫ್ 125cc ಅಂಡ್ ಸಿಟಿ ಟ್ರಾಫಿಕ್ ನ ಮ್ಯಾನೇಜ್ ಮಾಡೋದಕ್ಕೆ ಅದು ಲೈಟ್ ವೇಟ್ ಆಗಿದೆ. ಬಿಕಾಸ್ ಆಫ್ ನಾನು 100cc ವೆಹಿಕಲ್ಸ್ ನ ತುಂಬಾ ಯೂಸ್ ಮಾಡಿದ್ದೀನಿ ಸಿಟಿನಲ್ಲಿ. ಅಟ್ ದ ಟೈಮ್ ಆಫ್ ಬ್ರೇಕಿಂಗ್ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅಂಡ್ ಇನ್ನ ಮೋರ್ ಪಿಕಪ್ ಬೇಕಂತ ಅನ್ಸುತ್ತೆ. ಹೋಂಡಾ SP ನಮ್ಮ ಸಿಟಿ ಟ್ರಾಫಿಕ್ ನ ಸ್ಮೂತ್ ಆಗಿ ಮ್ಯಾನೇಜ್ ಮಾಡುತ್ತೆ. ಸೊ ಅದಕ್ಕೆ ಹೋಂಡಾ SP 125 ನಾನು ಚೂಸ್ ಮಾಡಿದೆ ಅಂಡ್ ಅದಕ್ಕೆ ಕೊಟ್ಟಿರ್ತಕ್ಕಂತಹ ಫೀಚರ್ಸ್ ತುಂಬಾ ಇಂಪ್ರೆಸಿವ್ ಆಗಿತ್ತು. ಆಟೋ ಸ್ಟಾರ್ಟ್ ಅಂಡ್ ಸ್ಟಾಪ್ ಬಟನ್ ಇರ್ಬೋದು, TFT ಸ್ಕ್ರೀನ್ನ ಮ್ಯಾನೇಜ್ ಮಾಡೋಕ್ಕಂತ ಕೊಟ್ಟಿರ್ತಕ್ಕಂತಹ ಟಚಸ್ ಬಟನ್ಸ್ ಇರ್ಬೋದು, ಹೆಡ್ಲೈಟ್ ಇರ್ಬೋದು. ಮೇಯ್ನ್ ಆಗಿ ಹೋಂಡಾ ಇಂಜನ್ನ ಬೀಟ್ ಮಾಡೋಂತಹ ವೆಹಿಕಲ್ ಯಾವುದು ಇಲ್ಲ ಅಂತ ನನಗನ್ಸ್ತೈತಿ. ಸಿಟಿ ಟ್ರಾಫಿಕ್ ಮ್ಯಾನೇಜ್ ಮಾಡಕ್ಕೆ ಡಿಸ್ಕ್ ಬ್ರೇಕ್ ಇಸ್ ವೆರಿ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಕ್ವಿಕ್ ಸ್ಟಾಪ್ ಇರ್ತೈತಿ. ಅದನ್ನೆಲ್ಲ ನೋಡಿದಾಗ 100cc ವೆಹಿಕಲ್ಸ್ ಅದನ್ನ ಆ ಸಿಟಿ ಟ್ರಾಫಿಕ್ನ ಮ್ಯಾನೇಜ್ ಮಾಡಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡ್ತೈತಿ. ಸೊ ಹೋಂಡಾ SP 125 ದೇರ್ ಇಸ್ ನೋ ಸ್ಟ್ರಗಲ್ ಟು ಹ್ಯಾಂಡಲ್ ದ ಸಿಟಿ ಕಂಡೀಷನ್ಸ್ ಅಂಡ್ ಸಿಟಿ ಟ್ರಾಫಿಕ್. ಇದನ್ನ ನಾನು ಅಬ್ಸರ್ವ್ ಮಾಡಿದ್ದೆ. ಇದು ಕೊಟ್ಟಿರ್ತಕ್ಕಂತಹ ಫೀಚರ್ಸ್ TFT ಸ್ಕ್ರೀನ್ ಕೊಟ್ಟಿದ್ದಾನೆ ಅಂಡ್ ಇನ್ಸ್ಟ್ರೂಮೆಂಟಲ್ ವೆರಿ ಇನ್ಫಾರ್ಮೇಟಿವ್ ಆಗಿದೆ ಅದು TFT ಸ್ಕ್ರೀನ್. ಸೊ ಇದರಿಂದ ನಮ್ಗೆ ಇನ್ಫಾರ್ಮೇಶನ್ ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇದಕ್ಕೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾನೆ. ಸೊ ಈ 100cc 125cc ನಲ್ಲಿ ವೆರಿ ರೇರ್ ಡಿಸ್ಕ್ ಬ್ರೇಕ್ ಕಂಪನಿಯಿಂದ ಬರೋದು. ಸೊ ಇದಕ್ಕೆ ಡಿಸ್ಕ್ ಬ್ರೇಕ್ ಬಂದಿರೋದ್ರಿಂದ ಸಿಟೀಸ್ ಟ್ರಾಫಿಕ್ ನ ಹ್ಯಾಂಡಲ್ ಮಾಡಕ್ಕೆ ವೆರಿ ಈಸಿ ಐತಿ ಅಂಡ್ 125cc ಇಂಜನ್ ಇರೋದ್ರಿಂದ ಸ್ವಲ್ಪ ಹೆವಿ ಅನ್ಸುತ್ತೆ ಕಂಪೇರಿಂಗ್ ಟು 100cc ವೆಹಿಕಲ್. ಸಿಟಿ ಟ್ರಾಫಿಕ್ ಮ್ಯಾನೇಜ್ ಮಾಡಕ್ಕಿರ್ಬೋದು, ಪುಷ್ ಅಂಡ್ ಪುಲ್ಲಿಂಗ್ ಟೈಪ್ ಆಫ್ ಟ್ರಾಫಿಕ್ ನ ಹ್ಯಾಂಡಲ್ ಮಾಡೋದಿರ್ಬೋದು, ಸಡನ್ ಪಿಕಪ್ ಬೇಕಾಗ್ತೈತಿ ಕೆಲವೊಂದು ಟೈಮ್, ಆಮೇಲೆ ಕೆಲವೊಂದು ಟೈಮ್ ಸಡನ್ಲಿ ಸ್ಟಾಪ್ ಮಾಡ್ಬೇಕಾಗ್ತೈತಿ. ಸೊ ಅವೆರಡನ್ನು ಮ್ಯಾನೇಜ್ ಮಾಡಕ ಇಂಜನ್ ಕೆಪಬಿಲಿಟಿ ಇಸ್ ಆಲ್ಸೋ ವೆರಿ ಗುಡ್ ಇನ್ ಹೋಂಡಾ SP ಅಂಡ್ ಸಡನ್ ಸ್ಟಾಪ್ ಮಾಡಕ ಡಿಸ್ಕ್ ಬ್ರೇಕ್ ಅಂಡ್ ಕಾಂಬಿ ಬ್ರೇಕ್ ಸಿಸ್ಟಮ್ ಇಸ್ ಆಲ್ಸೋ ವೆರಿ ಗುಡ್. ಇವೆರಡು ಫೀಚರ್ಸ್ ನನಗೆ ತುಂಬಾ ಇಷ್ಟ ಆಯ್ತು. ಎರಡನೇದು ಇದಕ್ಕೆ ಕೊಟ್ಟಿರ್ತಕ್ಕಂತಹ ಟೆಕ್ನಾಲಜಿ ಏನಪ್ಪಾ ಅಂದ್ರೆ ಟರ್ನ್ ಬೈ ಟರ್ನ್ ನಾವಿಗೇಷನ್ ಸಿಸ್ಟಮ್ ಕೊಟ್ಟಿದ್ದಾನೆ. ಇದಕ್ಕೆ ಐಫೋನ್ ಇರ್ಬೋದು, ಆಂಡ್ರಾಯ್ಡ್ ಫೋನ್ ಇರ್ಬೋದು, ಎರಡರ ಜೊತೆನೂ ಪೇರ್ ಆಗ್ತಕ್ಕಂತಹ ಟೆಕ್ನಾಲಜಿ ಐತಿ ಇದು TFT ಗೆ. ಅಂಡ್ ನಿಮ್ಮ ಫೋನ್ ಕಾಲ್ ಮ್ಯಾನೇಜ್ ಮಾಡೋದಿರ್ಬೋದು, ನಿಮ್ಮ ಟೆಕ್ಸ್ಟ್ ಮೆಸೇಜ್ ಮ್ಯಾನೇಜ್ ಮಾಡೋದಿರ್ಬೋದು, ನಿಮ್ಮ ಮ್ಯೂಸಿಕ್ ನ ನೀವು ಏನಾದ್ರು ಒಂದು ಮ್ಯೂಸಿಕ್ ಕೇಳ್ತಾ ಹೋಗ್ತಾ ಇದ್ರಿ ಅಂತಂದ್ರೆ ಸೊ ಅದನ್ನ ಕೂಡ ನೀವು ಮ್ಯಾನೇಜ್ ಮಾಡಬಹುದು ಈ TFT ಇದು ಕೊಟ್ಟಿರ್ತಕ್ಕಂತಹ TFT ಸ್ಕ್ರೀನ್ ಇಂದ. ನೀವು ಬ್ಲೂಟೂತ್ ಇಂದ ಇದಕ್ಕೆ ಪೇರ್ ಮಾಡಿಬಿಟ್ರೆ ನಿಮ್ಮ ಫೋನ್ ರಿಫ್ಲೆಕ್ಷನ್ ನಿಮ್ ಈ ಸ್ಕ್ರೀನ್ ಗೊತ್ತಾಗ್ತೈತಿ. ಸೊ ಸಿಟಿ ಟ್ರಾಫಿಕ್ ಅಲ್ಲಿ ಅಥವಾ ಲಾಂಗ್ ರೈಡ್ ಗಳಲ್ಲಿ ಹೋಗ್ತಾ ಅಂತ ಸಂದರ್ಭದೊಳಗ ನೀವು ಫೋನ್ ತೆಗೆದು ನೋಡೋಂತ ಅವಶ್ಯಕತೆ ಇರಲ್ಲ. ಮ್ಯಾಪ್ ನೋಡಕ್ಕಂತ ಫೋನ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಫೋನಲ್ಲೇ ಮ್ಯಾಪ್ ಆಡ್ ಮಾಡಿಬಿಟ್ರೆ ಅಂದ್ರೆ ನಿಮ್ TFT ಸ್ಕ್ರೀನ್ ಅಲ್ಲಿ ಶೋ ಆಗ್ತಾ ಇರ್ತೈತಿ. ಲೆಫ್ಟ್ ಹ್ಯಾಂಡ್ ತಂಬಲ್ಲಿ ನೀವು ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ಆಲ್ಸೋ ಫೀಚರ್ ಶೈನಲ್ಲಿ ನಮಗೆ ಸಿಗಲ್ಲ. ಸೊ ಅದೊಂದು ನನಗೆ ಇಷ್ಟ ಆಯ್ತು. ಸೊ ಅದಕ್ಕೆ 125cc SP ಗೆ ನಾನು ಹೋದೆ. ಆಸ್ ಪರ್ ಗವರ್ಮೆಂಟ್ ನಾರ್ಮ್ಸ್ ಪ್ರಕಾರ ಈಗ ಬರ್ತಕ್ಕಂತಹ ಎಲ್ಲಾ ವೆಹಿಕಲ್ ಗಳು ಇನ್ವೈರನ್ಮೆಂಟಲ್ ಫ್ರೆಂಡ್ಲಿ ಆಗಿ ಬರ್ತಾ ಇದಾವು. ಸ್ಮೋಕ್ ಬಿಡದೇ ಇರತಕ್ಕಂತಹ ವೆಹಿಕಲ್ ಗಳನ್ನ ಈಗ ಎಲ್ಲಾ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡಿ ಬಿಡ್ತಾ ಇದಾವು. ಸೊ ಇದು ಕೂಡ ಸ್ಮೋಕ್ ರಿಲೀಸ್ ಮಾಡಲ್ಲ. ಸೊ ಅದಕ್ಕಂತ 2 ಸೆನ್ಸರ್ ಕೊಟ್ಟಿದ್ದಾನೆ. ಸೊ ಇನ್ವೈರನ್ಮೆಂಟಲ್ ಫ್ರೆಂಡ್ಲಿ ಆಗಿದೆ ಅಂತ ಹೇಳ್ಬೋದು. ಅಂಡ್ ಸಿಟ್ಟಿಂಗ್ ಕಂಫರ್ಟಬಿಲಿಟಿ ಬಗ್ಗೆ ಹೇಳ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ವೈಡ್ ಆಗಿರ್ತಕ್ಕಂತಹ ಸೀಟ್ ಕೊಟ್ಟಿದ್ದಾನೆ. ನೀವು ಆರಾಮಾಗಿ 3 ಜನ ಕುತ್ಕೋಬಹುದು. ಸೊ ಅಷ್ಟು ದೊಡ್ಡದಾಗಿ ಸ್ಪೇಸ್ ಇದೆ. ಹಂಗಂತ 3 ಜನ ಹೋಗ್ಬೇಡ್ರಿ, ಬಟ್ ಸ್ಪೇಷಿಯಸ್ ಆಗಿದೆ ವೆಹಿಕಲ್. ಈಗ ಬರ್ತಕ್ಕಂತಹ ಎಲ್ಲಾ ವೆಹಿಕಲ್ ಗಳಿಗೆ ಓಪನ್ ಚೈನ್ ಕೊಡ್ತಾ ಇದ್ದಾನೆ. ಅಂದ್ರೆ ಚೈನ್ ಗೆ ಕವರ್ ಕೊಡ್ತಾ ಇಲ್ಲ, ಓಪನ್ ಸಿಸ್ಟಮ್ ಆಗಿ ಬಿಡ್ತಾ ಇದ್ದಾನೆ. ಅದೊಂದು ಸ್ಪಾಟಿ ಲುಕ್ ಆಗಿರ್ಲಿ ಅಂತಾನೋ ಅಥವಾ ಅದ್ ಏನ್ ಕಂಫರ್ಟಬಿಲಿಟಿ ಇವನ್ ಐ ಡೋಂಟ್ ನೋ. ಚೈನ್ ಕವರ್ ಇಲ್ಲಿ ನೀವು ನೋಡಬಹುದು, ಚೈನ್ ಕವರ್ ಕೊಟ್ಟಿದ್ದಾನೆ ಈ ಗಾಡಿಗೆ. ಏನಕ್ಕೆ ನೀಡಿದೆ ಅಂತಂದ್ರೆ ಚೈನ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇಟ್ ಈಸ್ ಅ ವೆರಿ ಎಕ್ಸ್ಪೆನ್ಸಿವ್. ಪ್ರೊಟೆಕ್ಷನ್ ಬೇಕು. ಚೈನ್ ಕವರ್ ಹಾಕೋದ್ರಿಂದ ಗಾಡಿ ಯಾವಾಗ ಓಪನ್ ರೋಡ್ ಅಲ್ಲಿ ಇರುತ್ತೆ, ಸೊ ಅಲ್ಲಿ ಡಸ್ಟ್ ಬರ್ತಕ್ಕಂತಹ ಚಾನ್ಸಸ್ ತುಂಬಾ ಇರ್ತೈತಿ. ಆಲ್ವೇಸ್ ಮೂವ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ಚೈನ್ ಅದಕ್ಕೆ ಪ್ರೊಟೆಕ್ಷನ್ ಬೇಕು, ಡಸ್ಟ್ ಪ್ರೊಟೆಕ್ಷನ್ ಬೇಕು. ಸೊ ಹಂಗಾಗಿ ಅದಕ್ಕೆ ಚೈನ್ ಕವರ್ ವೆರಿ ನೀಡ್ ಇದೆ. ಅಂಡ್ ದೆನ್ ಬೇಗ ನಿಮ್ಗೆ ಚೈನೀಸ್ ಪ್ಯಾಕೆಟ್ ಹೋಗಲ್ಲ. ಅದು ಕವರ್ ಆಗಿರೋದ್ರಿಂದ ನಾಯ್ಸ್ ಬರಲ್ಲ. ಅಂಡ್ ಪದೇ ಪದೇ ನೀವು ಅದನ್ನ ಚೈನ್ ಲೂಬ್ ಮಾಡೋಂತಹ ಪರಿಸ್ಥಿತಿ ಎದುರಾಗಲ್ಲ. ಸೊ ಅದಕ್ಕೆ ಚೈನ್ ಕವರ್ ಕೊಡ್ಲೇಬೇಕು ಅನ್ನೋದು ನನ್ನೊಂದು ಉದ್ದೇಶ ಇತ್ತು. ಸೊ ಅದಕ್ಕೆ ಈ ಗಾಡಿಗೆ ಚೈನ್ ಕವರ್ ಕೊಟ್ಟಿದ್ದಾನೆ. LED ಹೆಡ್ಲೈಟ್ ಅಂಡ್ DRL ಇದೆ. ಇದಕ್ಕೆ ಡೇ ರನ್ನಿಂಗ್ ಲ್ಯಾಂಪ್ ಇದೆ. ಡಿಪ್ಪರ್ ಯಾವ ತರ ಫೋಕಸ್ ಆಕೈತೆ ಏನೋ ತೋರಿಸ್ತೀನಿ. ಇದು ಡಿಮ್, ಇದು ಡಿಪ್ಪರ್. ಮೈಲೇಜ್ ವಿಷಯಕ್ಕೆ ಹೋದ್ರೆ ಆಲ್ಮೋಸ್ಟ್ ಎಲ್ಲರೂ ಹೇಳಿರೋದು ಒಂದು 55 to 60 ಕಿಲೋಮೀಟರ್ ಕೊಡ್ತೈತಿ ಅಂತ. ನಾನು ಮೈಲೇಜ್ ಟೆಸ್ಟ್ ಇನ್ನ ಮಾಡಿಲ್ಲ. ಮೈಲೇಜ್ ಟೆಸ್ಟ್ ಮಾಡ್ಬಿಟ್ಟು ಅದ್ರ ರಿವ್ಯೂ ನಾ ಹಾಕ್ತೀನಿ. ಈಗ ನಾನು ಒಂದು 100 ಕಿಲೋಮೀಟರ್ ರನ್ ಮಾಡಿದ್ದೀನಿ, ಬಟ್ ಇಟ್ ಈಸ್ ಅ ವೆರಿ ಗುಡ್ ಮೈಲೇಜ್ ಅಂತ ನನಗೆ ಅನ್ನಿಸ್ತಾ ಐತಿ. 0 ನಾಯ್ಸ್ ಸೆಲ್ಫ್ ಇದೆ. ಇಟ್ ಮೀನ್ಸ್ ನೀವು ಯಾವುದೇ ಗಾಡಿ ನೋಡಿರ್ಬೋದು, ಸೆಲ್ಫ್ ಹೊಡಿತಿದ್ದಂಗೆ ಒಂದು ನಾಯ್ಸ್ ಸೌಂಡ್ ಬರುತ್ತೆ ಫಸ್ಟ್, ಆಮೇಲೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟರ್ ಸಪರೇಟ್ ಆಗಿ ಅಸೆಂಬಲ್ ಮಾಡಿರ್ತಾನ. ಸ್ಟಾರ್ಟರ್ಗೆ ಫಸ್ಟ್ ಪವರ್ ಹೋದ್ಮೇಲೆ ಅದು ತಿರುಗಿ ಇಂಜಿನ್ ಸ್ಟಾರ್ಟ್ ಮಾಡ್ತೈತಿ. ಸೊ ಹಂಗಾಗಿ ಸ್ವಲ್ಪ ನಾಯ್ಸ್ ಬರುತ್ತೆ. ಬಟ್ ಇದಕ್ಕೆ ಹಂಗಿಲ್ಲ, ಡೈರೆಕ್ಟ್ ಸೆಲ್ಫ್
ಸಿಸ್ಟಮ್ ಇದೆ. ಆಗ್ಲೇ ನಾನು ನಿಮ್ಗೆ ಹೇಳಿದೆ, 0 ನಾಯ್ಸ್ ಸೆಲ್ಫ್ ಸ್ಟಾರ್ಟ್ ಇದೆ. ಸೊ ಇದಕ್ಕೆ ಯಾವುದೇ ಈ ಪಾರ್ಟ್ ಅಲ್ಲಿ ಮೋಟರ್ ಬರ್ತಿತ್ತು ಹಳೆ ಗಾಡಿಗಳಿಗೆ. ಇಲ್ಲಿ ಹಳೆ ಕಾಲದ ಗಾಡಿಗೆ ಒಂದು ಮೋಟರ್ ಫಿಕ್ಸ್ ಮಾಡ್ತಿದ್ದ, ಆ ಮೋಟರ್ ತಿರುಗಿ ನಿಮ್ ಇಂಜನ್ ಸ್ಟಾರ್ಟ್ ಮಾಡ್ತಾ ಇತ್ತು. ಸೊ ಈ ಗಾಡಿಗೆ ಅದನ್ನ ತೆಗ್ದಿದ್ದಾರೆ. ಈ ಗಾಡಿಗೆ ಇಲ್ಲಿ ಯಾವ ತರ ಕೊಟ್ಟಿದ್ದಾರೆ ಅಂತಂದ್ರೆ, ಮೋಟರ್ ತಿರುಗಿ ಇಂಜನ್ ಸ್ಟಾರ್ಟ್ ಮಾಡ್ತಾ ಇತ್ತು. ಸೊ ಆ ಫಂಕ್ಷನ್ಸ್ ತೆಗೆದು ಡೈರೆಕ್ಟ್ ಆಗಿ ಇಂಜನ್ ಸ್ಟಾರ್ಟ್ ಮಾಡ್ತಕ್ಕಂತಹ ಒಂದು ಟೆಕ್ನಾಲಜಿ ಪ್ರೊವೈಡ್ ಮಾಡಿದ್ದಾರೆ ಹೋಂಡಾದವರು. ಅದು ಯಾವ ತರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಈಗ ಸ್ಟಾರ್ಟ್ ಮಾಡಿ. ಈಗ ನಾನು ಜಸ್ಟ್ ಬಟನ್ ಸ್ಟಾರ್ಟ್ ಮಾಡ್ತೀನಿ, ನೀವು ಕೇಳಿಸ್ಕೋಬಹುದು ಸೌಂಡ್ ನ ಅಷ್ಟೇ. ಡಿಸೈನ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ರೈಟ್ ಮಾರ್ಕ್ ಇನ್ಸ್ಪಿರೇಷನ್ ಡಿಸೈನ್ ಅಂತ ನನಗೆ ಅನ್ನಿಸ್ತಿದೆ. ಆ್ಯಂಡ್ ಸೀಟಿಂಗ್ ಪೊಸಿಷನ್, ನೀವು ಈ ಗಾಡಿ ಮೇಲೆ ಕೂತ್ಕೊಂಡ್ರಿ ಅಂತಂದ್ರೆ ನೀವು ಯಾವುದೋ 100cc ಬೈಕ್ ಮೇಲೆ ಕೂತಿದ್ದೀರಾ ಅಂತ ಫೀಲ್ ಡೆಫಿನೆಟ್ಲಿ ಆಗಲ್ಲ. ಯಾವುದೋ ಒಂದು ಟೂರರ್ ಬೈಕಲ್ಲಿ ಕೂತಿದ್ದೀರಾ ಅನ್ನೋ ಫೀಲ್ ಆಗುತ್ತೆ. ಬಿಕಾಸ್ ಆಫ್ ಇದ್ರದ್ದು ಹೈಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಆ್ಯಂಡ್ ದೆನ್ ಸೀಟಿಂಗ್ ಪೊಸಿಷನ್ ಇರ್ಬೋದು, ಮಷಿನ್ ವೆಯ್ಟ್ ಆ್ಯಂಡ್ ವಿಡ್ತ್, ಬ್ಯಾಲೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಮು ವೆರಿ ಹೈಫೈ ಆಗಿದೆ. ಹೈವೇ ಕಂಡೀಷನ್ಗಳಲ್ಲಿ, ಹೈವೇ ರೋಡ್ಗಳಲ್ಲಿ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಇದೆ. ಆಲ್ರೆಡಿ ನಾನು ಇದನ್ನು ಡ್ರೈವ್ ಮಾಡಿ ನೋಡಿದೆ. ಬಟ್ ಹೊಸ ವೆಹಿಕಲ್ ಇರೋದ್ರಿಂದ ನಾವು ಆವ್ರೇಜ್ ಸ್ಪೀಡ್ನ ಮೇಂಟೈನ್ ಮಾಡಬೇಕಾಗ್ತೈತಿ. 5th ಗೇರಲ್ಲಿ 50 ಕಿಲೋಮೀಟರ್ ಸ್ಪೀಡ್, ಅಂಡರ್ ದ 50 4th ಗೇರ್ ಆ್ಯಂಡ್ 3rd ಗೇರ್ನ ಮ್ಯಾನೇಜ್ ಮಾಡಬೇಕಾಗ್ತೈತಿ. ಸೊ ಯಾವುದೇ ಕಾರಣಕ್ಕೂ ಈ ಗಾಡಿನ ಟಾಪ್ ಸ್ಪೀಡ್ನ ಟೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. 2 or 3 ಸರ್ವಿಸಸ್ ಕಂಪ್ಲೀಟ್ ಆದಮೇಲೆ ಯು ಕ್ಯಾನ್ ಟ್ರೈ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ದಿಸ್ ವೆಹಿಕಲ್. ನಾನು ಇದನ್ನು ಜಾಸ್ತಿ ಓವರ್ ಸ್ಪೀಡಾಗಿ ಓಡಿಸಿಲ್ಲ ಇವತ್ತುವರೆಗೂ ತೊಗೊಂಡಾಗಿಂದ. 50 to 40 ಕಿಲೋಮೀಟರ್ ಸ್ಪೀಡು ಮ್ಯಾನೇಜ್ ಮಾಡಿದ್ದೀನಿ. ನಿಮಗೆ ಡೆಫಿನೆಟ್ ಆಗಿ ಇದು 125cc ವೆಹಿಕಲ್ ಅನ್ಸೋದೇ ಇಲ್ಲ. ಮೋರ್ ದೆನ್ 200cc ವೆಹಿಕಲ್ ಅನ್ನೋ ಥರ ಫೀಲ್ ಕೊಡುತ್ತೆ. ಪಿಕಪ್ ಅಂತೂ ನನಗೆ ಸ್ಯಾಟಿಸ್ಫೈಡ್ ಆಗಿದೆ. ವೀಲಿಂಗ್ ಹೊಡೆಯೋಕ್ಕಾಗಿರ್ಬೋದು, ಆಮೇಲೆ ನಿಮ್ಮ ಆಫ್ ರೋಡ್ಗೆ, ಟೂರರ್ಗೆ ಪರ್ಪಸ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಕಂಫರ್ಟೇಬಲ್ ಆಗಿದೆ ಆ್ಯಂಡ್ ವೆರಿ ಸ್ಯಾಟಿಸ್ಫೈಡ್ ಆಗಿದೆ. ನಿಮ್ಗಿದು ಯಾವುದೋ 125cc ಬೈಕ್ ಅಂತ ಡೆಫಿನೆಟ್ಲಿ ಅನ್ಸಲ್ಲ. ಯಾವುದೋ ಒಂದು ಹೆವಿ ಮಷಿನ್ ಹ್ಯಾಂಡಲ್ ಮಾಡ್ತಿದ್ದೀರಾ ಅನ್ನೋ ಫೀಲ್ ಬರುತ್ತೆ. ಈ ವೆಹಿಕಲ್ ಲುಕ್ ಯೂತ್ ನ ಅಟ್ರಾಕ್ಟ್ ಮಾಡೋ ತರ ಒಂದು ಲುಕ್ ಡಿಸೈನ್ ಮಾಡಿದಾನೆ. ಇದಕ್ಕೆ ಮೇಜರ್ ಆಗಿ ಫೈಬರ್ ಬಾಡಿ ನಿಮಗೆ ನೋಡಕ್ ಸಿಗ್ತೈತಿ. ಚೆಸ್ಸಿ ಏನಂದ್ರೆ ಒಂದು ಸ್ಟ್ರೆಂತ್ ಫುಲ್ ಆಗಿರೋಂತಹ ಚೆಸ್ಸಿನ ಪ್ರೊವೈಡ್ ಮಾಡಿದಾನೆ. ಅಂಡ್ ಸಸ್ಪೆನ್ಷನ್ ವಿಷಯಕ್ಕೆ ಬಂದ್ರೆ ಫ್ರಂಟ್ ಸಸ್ಪೆನ್ಷನ್ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾನೆ ಇದಕ್ಕೆ. ಅಫ್ಕೋರ್ಸ್ ರಿಯರ್ ಸಸ್ಪೆನ್ಷನ್ ವಿಷಯಕ್ಕೆ ಬಂದ್ರೆ ಇಟ್ ಇಸ್ ವೆರಿ ಹಾರ್ಡ್. ರಿಯರ್ ಸಸ್ಪೆನ್ಷನ್ ಏನಕ್ಕೆ ಹಾರ್ಡ್ ಕೊಟ್ಟಿದ್ದಾನೆ ಅಂತಂದ್ರೆ, ನೀವು ಡಬಲ್ ರೈಡ್ ಹೋಗ್ತಕ್ಕಂತಹ ಸಂದರ್ಭದೊಳಗ ಸ್ಮೂತ್ ಫೀಲ್ ಬರ್ಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಹಾರ್ಡ್ ಕೊಟ್ಟಿದ್ದಾನೆ. ಸಿಂಗಲ್ ಅಲ್ಲಿ ಹೋಗ್ತಾ ಇರುವಾಗ, ಅಂದ್ರೆ ನೀವು ಒಬ್ಬರೇ ರೈಡ್ ಮಾಡ್ತಾ ಇರುವಾಗ ಸ್ವಲ್ಪ ಹಾರ್ಡ್ ಅನ್ನೋ ಫೀಲ್ ಬರುತ್ತೆ. ಫ್ರಂಟ್ ಅಂಡ್ ರಿಯರ್ ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾನೆ. ಟ್ಯೂಬ್ಲೆಸ್ ಟೈರ್ ಇರೋದ್ರಿಂದ ನೀವೇ ಸೆಲ್ಫ್ ಆಗಿ ಪಂಚರ್ ಆದಂಥ ಸಂದರ್ಭದೊಳಗೆ ಪಂಚರ್ ತಿದ್ಕೋಬಹುದು. ಪಂಚರ್ನ ನೀವೇ ಹಾಕೊಂಡು ಮತ್ತೆ ನಿಮ್ಮ ಜರ್ನಿನ ನೀವು ಕಂಟಿನ್ಯೂ ಮಾಡ್ಬೋದು. ಇಂಡಿಕೇಟರ್ ವಿಷಯಕ್ಕೆ ಬಂದ್ರೆ ಹ್ಯಾಲೋಜನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾನೆ. ಹ್ಯಾಲೋಜನ್ ಬಲ್ಬ್ಸ್ ಇದಾವು. ಸೊ LED ಕೊಡಬೇಕಾಗಿತ್ತು, ಹ್ಯಾಲೋಜನ್ ಕೊಟ್ಟಿದ್ದಾನೆ. ಸೊ ಇಲ್ಲಿ DRL ಲ್ಯಾಂಪ್ಸ್ ಕೊಟ್ಟಿದ್ದಾನೆ. ಸೊ ಇಲ್ಲೊಂದು ಸ್ಮಾಲ್ ಸೈಜ್ ಲೈಟ್ ಕೊಟ್ಟಿದ್ದಾನೆ. ಇದಂತೂ ವೆರಿ ಅಟ್ರಾಕ್ಟಿವ್ ಆಗಿದೆ. ಅಂಡ್ ಇದ್ರ ಡಿಸೈನ್ ಎಸ್ಪೆಷಲಿ ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಲೈಟ್ ಅಷ್ಟೇ iCube ಡಿಸೈನಲ್ಲಿ ಇದಾವೆ ಇವೆಲ್ಲ. ಆ್ಯಂಡ್ ಇದು ಹೈ ಡಿಮ್ ಹಾಕಿದಾಗ ಮಾತ್ರ ಇದು ಆನ್ ಆಗುತ್ತೆ. ಈಗಿನ ಗಾಡಿಗಳಲ್ಲಿ ನೀವು ನೋಡಿರ್ಬೋದು, ಕ್ಲಚ್ ಎಲ್ಲ ಓಪನ್ ಕ್ಲಚ್ ಕೊಡ್ತಾನೆ. ಇಲ್ಲಿ ಇದಕ್ಕೊಂದು ಪ್ರೊಟೆಕ್ಟಿವ್ ಆಗಿ ಕವರ್ ಕೊಟ್ಟಿದ್ದಾನೆ. ಸೊ ಇದು ಡಸ್ಟ್ ಪ್ರೊಟೆಕ್ಟ್ ಮಾಡುತ್ತೆ, ಪ್ಲಸ್ ಇದು ಒಂದು ಏನೋ ಒಂದು ಟೆಕ್ನಾಲಜಿ ಮಾಡಿದಾನೆ. ಸೊ ಅದನ್ನು ಹೈಡ್ ಮಾಡುತ್ತಿದೆ.
ಆ್ಯಂಡ್ ಇದು ಕೂಡ ತುಂಬ ಒಂದೊಂದು ಸಣ್ಣ ಸಣ್ಣ ಪಾರ್ಟ್ಗಳನ್ನು ಕೂಡ ಹೋಂಡಾದವ್ರು ಫೋಕಸ್ ಮಾಡಿ ಯಾವ ಥರ ಡಿಸೈನ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಆ್ಯಂಡ್ ಇದರಲ್ಲಿ ಡಿಮ್ ಆ್ಯಂಡ್ ಡಿಪ್ ಫೀಚರ್ ಇದೆ, ಪ್ಲಸ್ ಪಾಸ್ ಬಟನ್ ಇದೆ. 3 ಥರ ಫೀಚರ್ಸ್ ಇದು ಲೋಡ್ ಆಗಿದೆ. ಫಸ್ಟ್ ಇದು ಡಿಪ್ ಕೊಡುತ್ತೆ, ಅಂದರೆ ಪಾಸ್ ಬಟನ್ ಆ್ಯಕ್ಟಿವ್ ಆಗುತ್ತೆ ಇದನ್ನು ಪ್ರೆಸ್ ಮಾಡಿದರೆ. ಎರಡನೇದು ಡಿಪ್ಪರ್ ಆ್ಯಕ್ಟಿವೇಟ್ ಆಗುತ್ತೆ, ಇದನ್ನು ಮುಂದಕ್ಕೆ ಪುಲ್ ಮಾಡಿದರೆ. ಇದು ಮಿಡಲಲ್ಲಿ ಇಟ್ಟರೆ ನಾರ್ಮಲಾಗಿ ಡಿಮ್ ಇದರಲ್ಲಿ ಆ್ಯಕ್ಟಿವೇಟ್ ಆಗಿರುತ್ತೆ. ಆಗಲೇ ನಿಮಗೆ ಕಂಟ್ರೋಲಿಂಗ್ ಬಗ್ಗೆ ಹೇಳಿದೆ. ಸೊ ಕಂಟ್ರೋಲಿಂಗ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾನೆ. ಎರಡನೇದು ಇಂಡಿಕೇಟರ್ ಆಪರೇಷನ್ ನಾರ್ಮಲ್ ಮೊದಲೇ ಆ ಥರ ಗಾಡಿ ಬರ್ತಾ ಇತ್ತು ಅದೇ ಥರ ಇದೆ. ರೈಟ್ ಆ್ಯಂಡ್ ಲೆಫ್ಟ್ ಆ್ಯಂಡ್ ಆಫ್ ಮಾಡೋದು ಇಂಡಿಕೇಟರ್ನ. ಹ್ಯಾಜಾರ್ಡ್ ಲೈಟ್ ಸಿಸ್ಟಮ್ ಇದಕ್ಕೆ ಕೊಟ್ಟಿಲ್ಲ. ಇದಕ್ಕೆ ಆಟೋ ಕಟ್ ಆಫ್ ಸ್ವಿಚ್ ಕೊಟ್ಟಿದ್ದಾನೆ. ಆಟೋ ಕಟ್ ಆಫ್ ಅಂತಂದ್ರೆ ಏನಂತಂದ್ರೆ ಸಿಟಿ ಟ್ರಾಫಿಕಲ್ಲಿ ಹೋಗೋಂಥ ಸಂದರ್ಭದೊಳಗೆ ಗಾಡಿ ನಿಲ್ಸೋಂಥ ಸಂದರ್ಭ ಬಂದಾಗ ನೀವು 10 to 16 ಸೆಕೆಂಡ್ ವರೆಗೂ ಗಾಡಿ ಸ್ಟಾಪ್ ಮಾಡಿ ನಿಲ್ಸಿದ್ರಿ ಅಂತಂದ್ರೆ ಇಂಜನ್ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಮತ್ತೆ ನೀವು ಟ್ರಾಫಿಕ್ ರಿಲೀಸ್ ಆಗ್ತಿದ್ದಂಗೆ ಗಾಡಿ ಹೋಗ್ಬೇಕಂತಂದ್ರೆ, ಗಾಡಿ ಮೂವ್ ಮಾಡ್ಬೇಕಂತಂದ್ರೆ ಸೆಲ್ಫ್ ಹೊಡಿಯೋ ಅವಶ್ಯಕತೆ ಇರಲ್ಲ. ಜಸ್ಟ್ ಇದು ಆಟೋಮೆಟಿಕ್ ಸಿಸ್ಟಮ್ ಇರುತ್ತಲ್ಲ, ಸೊ ನೀವು ಜಸ್ಟ್ ಎಕ್ಸಲೇಟರ್ ಕೊಟ್ಬಿಟ್ರೆ ಆಟೋಮೆಟಿಕ್ ಇಂಜಿನ್ ಕಟ್ ಆಫ್ ಸಿಸ್ಟಮ್ ಬಗ್ಗೆ ನಾನು ಆಗ್ಲೇ ಮಾತಾಡ್ತಾ ಇದ್ದೆ. ಸೊ ಇಲ್ಲಿ ಸ್ವಿಚ್ ಕೊಟ್ಟಿದ್ದಾನೆ. ಸೊ ಇದನ್ನ ಮಿಡಲ್ ಅಂತ ಲೋಗೋ ಬರ್ತೈತಿ. ಇನ್ ಕೇಸ್ ನಾವೇನಾದ್ರೂ ಗಾಡಿನ ಸಿಟಿ ಟ್ರಾಫಿಕ್ ಅಲ್ಲಿ ನಿಲ್ಸಿದ್ವಿ ಅಂತಂದ್ರೆ ಗಾಡಿ ಇಂಜಿನ್ ಆಟೋಮೆಟಿಕ್ ಆಗಿ ಶಟ್ ಡೌನ್ ಆಕೈತಿ, ಆಟೋಮೆಟಿಕ್ ಆಗಿ ಇಂಜಿನ್ ಕಟ್ ಆಫ್ ಆಕೈತಿ. ಅದು ಹೆಂಗ್ ಆ ಫೀಚರ್ ವರ್ಕ್ ಆಕೈತಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೇನೆ ನೋಡ್ರಿ. ನ್ಯೂಟ್ರಲ್ ಅಲ್ಲಿ ಐತಿ, ಆಫ್ ಆಯ್ತು ಗಾಡಿ ಆಟೋಮೆಟಿಕ್ ಆಗಿ. ಈಗ ವಾಪಸ್ ಗಾಡಿ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಜಸ್ಟ್ ನೀವು ಎಕ್ಸಲೇಟರ್ನ ಮಾಡಿಬಿಟ್ರೆ ಗಾಡಿ ಮತ್ತೆ ಸ್ಟಾರ್ಟ್ ಆಯ್ತು ನೋಡಿ. ಸೊ ಅದು ಈ ಸ್ವಿಚ್ನ ಫೀಚರ್. ಸೊ ಇದರಿಂದ ಫ್ಯೂಲ್ ಕನ್ಸ್ಯೂಮ್ ಆಕೈತಿ, ಆಮೇಲೆ ಇಂಜನ್ ಹೀಟ್ ಆಗೋದನ್ನು ಕೂಡ ಅವಾಯ್ಡ್ ಮಾಡ್ತೈತಿ. ಸೊ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ವೆರಿ ಅಟ್ರಾಕ್ಟಿವ್ ಫೀಚರ್ ಅಂತ ನನಗೂ ಅನ್ನಿಸ್ತು. ಬಟ್ ಇಟ್ ಈಸ್ ಅ ವೆರಿ ಗುಡ್ ಫೀಚರ್ ಇನ್ ಹೋಂಡಾ SP 125. ಸೊ ಆಲ್ಮೋಸ್ಟ್ ಈಗ ಎಲ್ಲ ಗಾಡಿಗಳಿಗೂ ಇದನ್ನು ಕೊಡ್ತಾ ಇದ್ದಾರೆ. ಈ ಪಾರ್ಟ್ ಏನು ಅಂತಂದ್ರೆ, ಈ ನಿಮ್ಮ ಟಚ್ ಪೆನಲ್ಗೆ, ಈ ನಿಮ್ಮ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ಗೆ ವೆಂಟಿಲೇಷನ್ ಇರಲಿ ಅಂತ ಈ ಪಾರ್ಟಲ್ಲಿ ಏರ್ ವೆಂಟಿಲೇಷನ್ಗೋಸ್ಕರ ಕೊಟ್ಟಿದ್ದಾನೆ. ಇದೊಂದು ಒನ್ ಆಫ್ ದ ಕ್ಯಾಚಿ ಫೀಚರ್. ಮೊಬೈಲ್ ಚಾರ್ಜಿಂಗ್ ಪರ್ಪಸ್ ನಿಮಗಿಲ್ಲಿ ನೀವಿಲ್ಲಿ ನೋಡ್ಬೋದು. ಇದು ಮೊಬೈಲ್ ಚಾರ್ಜಿಂಗ್ ಸಾಕೆಟ್. ಇಲ್ಲಿ ನಿಮ್ಗೆ C ಟೈಪ್ ಮೊಬೈಲ್ ಚಾರ್ಜಿಂಗ್ ಪಿನ್ ಸಿಗುತ್ತೆ. ಐಫೋನ್ ಫ್ರೆಂಡ್ಲಿ C ಟೈಪ್ ಪಿನ್ ರೀಚಾರ್ಜಿಂಗ್ ಸಿಸ್ಟಮ್ ಇದಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಡಸ್ಟ್ ಪ್ರೊಟೆಕ್ಷನ್ ಆ್ಯಂಡ್ ವಾಟರ್ ಪ್ರೊಟೆಕ್ಷನ್ಗೋಸ್ಕರ ಇದಕ್ಕೊಂದು ರಬ್ಬರ್ದೊಂದು ಕವರಿಂಗ್ ಕೊಟ್ಟಿದ್ದಾನೆ. ಫ್ರಂಟಿಂದ ನೀವು ನೋಡ್ತಿರ್ಬೋದು ಈ ಥರ ಕಾಣ್ತದೆ ಗಾಡಿ. ಆಮೇಲೆ ಇದು ಬಂಪರ್, ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು, 900 ರೂಪೀಸ್ ಆಗುತ್ತೆ ಶೋರೂಮಲ್ಲಿ ಹಾಕ್ಸೋದ್ರಿಂದ. ಸೊ ನಾನು ಇದಕ್ಕೆ ಆಫ್ಟರ್ ಮಾರ್ಕೆಟ್ ಕೆಲವೊಂದು ಎಕ್ಸಸರೀಸ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈ ಬಂಪರ್ ಚೇಂಜ್ ಮಾಡಿಸ್ತೀನಿ. ಈಗ ಅಲ್ಲಿವರೆಗೂ ಪ್ರೊಟೆಕ್ಟಿವ್ ಆಗಿರಲಿ ಅಂತ ಇದನ್ನು ಹಾಕಿದ್ದೀನಿ. ಸೊ ಫೈಬರ್ ಪಾರ್ಟ್ಸ್ ಜಾಸ್ತಿ ಇರೋದ್ರಿಂದ ಇವೆಲ್ಲ ಪಾರ್ಟ್ಸ್ಗಳಿಗೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದೊಂದು ಬಂಪರ್ ಹಾಕ್ಸಿದ್ದೀನಿ. ಆಮೇಲೆ ಇಂಜನ್ ಗಾರ್ಡ್ ಒಂದು ಹಾಕ್ಸಿದ್ದೀನಿ. ಸೊ ಅವೆರಡು ಬಿಟ್ಟರೆ ನಾನು ಬೇರೆ ಇನ್ನೇನು ಹಾಕ್ಸಿಲ್ಲ. ಸೀಟ್ ಕವರ್ ಕೂಡ ಹಾಕ್ಸಿಲ್ಲ. 1 by 1 ನಾನು ಮಾರ್ಕೆಟಲ್ಲಿ ಕೆಲವೊಂದು ರಿಸರ್ಚ್ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ನನಗೆ ಯಾವ್ದು ಇಷ್ಟ ಆಗುತ್ತೆ ಅವನ್ನ ನಾನು ಇದಕ್ಕೆ ಹಾಕಿಸ್ತೀನಿ. ಅದೊಂದು ವೀಡಿಯೋ ಮಾಡಿ ಹಾಕ್ತೀನಿ. ರಿಯರ್ ಪೊಸಿಷನಿಗೆ ಬಂದರೆ ಇದಕ್ಕೊಂದು ಹಿಂದಗಡೆ ಬ್ರೇಕ್ ಲೈಟ್ ಸಿಸ್ಟಮ್ M ಶೇಪಲ್ಲಿ ಕೊಟ್ಟಿದ್ದಾನೆ ಅವನು. ಏನೋ ನನಗಿಷ್ಟ ಆಗಲಿಲ್ಲ ಇದು. ಬಟ್ ಹಿಂದೆ ಬರ್ತಿರೋರಿಗೆ ನಮ್ಮ ಬ್ರೇಕ್ನ ಇಂಡಿಕೇಶನ್ ಮಾಡೋಕ್ಕೆ ಒಂದು ಲೈಟ್ ಬೇಕಾಗಿತ್ತು. ಸೊ ಇಟ್ಸ್ ಓಕೆ ಅನಿಸುತ್ತೆ. ಬಟ್ ಇದಕ್ಕಿಂತ ಓಲ್ಡ್ ಮಾಡಲ್ ಲೈಟ ತುಂಬ ಚೆನ್ನಾಗಿದ್ವು ಅಂತ ಅನ್ಸುತ್ತೆ. ಬಟ್ ಇದು L ಶೇಪಲ್ಲಿ ಕೊಟ್ಟಿದ್ದಾನೆ. ಇದು ಹೆಡ್ಲೈಟ್ ಆನ್ ಆದಾಗ ಈ ಸೈಡ್ ಕಾರ್ನರ್ ಇರ್ತಕ್ಕಂತಹ ಲೈಟ್ಗಳು ಆನ್ ಆಗ್ತಾವೆ, ಬ್ರೇಕ್ ಹೊಡೆದಾಗ ಈ ಲೈಟ್ ಆನ್ ಆಕೈತಿ. ಆಮೇಲೆ ಇದಕ್ಕೆ ಇನ್ನೊಂದು ನಂಬರ್ ಪ್ಲೇಟ್, ಈ ಪಾರ್ಟಲ್ಲಿ ನಂಬರ್ ಪ್ಲೇಟ್ ಕೂತ್ಕೊಂತೈತಿ. ಈ ಗಾಡಿಗೆ ಆಲ್ರೆಡಿ ನಂಬರ್ ಪ್ಲೇಟ್ ಬಂದೈತಿ, ಇವತ್ತು ಹೋಗಿ ಹಾಕಿಸ್ಕೊಂಬರ್ಬೇಕು. ಆ್ಯಂಡ್ ದೆನ್ ಆ ನಂಬರ್ ಪ್ಲೇಟಿಗೆ ನಂಬರ್ ಕಾಣಲಿ ಅಂತ ಇಲ್ಲೊಂದು ಲೈಟ್ ಕೊಟ್ಟಿದ್ದಾನೆ. ಬಟ್ ಅದನ್ನು LED ಕೊಡ್ಬೋದಿತ್ತು, ಹೆಲೋಜನ್ ಕೊಟ್ಟಿದ್ದಾನೆ. ಸೊ ಅಕ್ಸೆಪ್ಟೆಡ್. ಬಟ್ ನಾವು ಇದನ್ನು ಆಫ್ಟರ್ ಮಾರ್ಕೆಟ್ ನಾವು LED ಮಾಡ್ಕೋಬೋದು. ಲೆಫ್ಟ್ ಆ್ಯಂಡ್ ರೈಟ್ ಅಲ್ಲಿ ಇಂಡಿಕೇಟರ್ಗಳು ಯಾವ ಥರ ಪ್ಲೇಸ್ ಆಗಿದೆ. ಟೋಟಲಿ ಇದು ರಿಯರಿಂದ ಹಿಂಗೆ ಕಾಣ್ತೈತಿ ಗಾಡಿ. ಸೊ ಓಕೆ, ಸೂಪರಾಗಿ ಕಾಣ್ತೈತಿ. ಬಟ್ ನನ್ನ ಥಾಟಲ್ಲಿ ಇದಕ್ಕಿನ್ನ ಕೆಲವೊಂದಿಷ್ಟು ಮಾಡಿಫೈಡ್ ಮಾಡಿಸ್ತೀನಿ. ಮಾಡಿಫೈಡ್ ಏನೇನು ಮಾಡಿಸಿದೆ ಅನ್ನೋದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇಲ್ಲೆಲ್ಲ ಟಾಪ್ ಬಾಕ್ಸ್ ಬರ್ತೈತಿ. ಆ್ಯಂಡ್ ಲಾಂಗ್ ಜರ್ನಿಗೆ ಏನೇನು ಬೇಕು ಅನ್ನೋದನ್ನೆಲ್ಲ ನಾನು ಇದಕ್ಕೆ ಇನ್ಸ್ಟಾಲ್ ಮಾಡಿಸೋ ಪ್ಲ್ಯಾನಲ್ಲಿದ್ದೀನಿ. ಅಫ್ಕೋರ್ಸ್ ನಾವು ಟೈರ್ ಬಗ್ಗೆ ಮಾತಾಡೋದಾದ್ರೆ ಆಲ್ಮೋಸ್ಟ್ ಈ ಗಾಡಿಗಳ ರೋಡಲ್ಲಿ ನೀವು ನೋಡಿರ್ತೀರ, ಸಿಕ್ಕಾಪಟ್ಟೆ ಸಣ್ಣ ಟೈರ್ ಹಾಕಿದಾನೆ ಅಂತ ನಿಮ್ಗೆ ಅನಿಸ್ತೈತಿ. ಸೊ ಟೈರ್ ಏನಕ್ಕೆ ಸಣ್ಣದು ಮಾಡಿದಾನೆ ಅಂತಂದ್ರೆ ಮೈಲೇಜ್ ಪರ್ಪಸ್ ಆ್ಯಂಡ್ ಹ್ಯಾಂಡ್ಲಿಂಗ್ ಪರ್ಪಸ್. ಟೈರ್ ಸಣ್ಣದಿರೋದ್ರಿಂದ ಸಿಟಿಲಿ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಈಸಿ ಆಗ್ತೈತಿ ಒಂದು. ಎರಡನೇದು ಮೈಲೇಜ್. ಈ ಸ್ಯಾಗ್ಮೆಂಟಲ್ಲಿ ಹೈ
ಮೈಲೇಜ್ ಕ್ಲೇಮ್ ಮಾಡೋಕೆ ಕೂಡ ಈ ಟೈರ್ ಹೆಲ್ಪ್ ಆಗ್ತಾವೆ. ಸಣ್ಣ ಬಿಡ್ತಿರ್ತಕ್ಕಂತಹ ಟೈರ್ ಇರೋದ್ರಿಂದ ಹ್ಯಾಂಡ್ಲಿಂಗ್ ಮಾತ್ರ ತುಂಬ ಫ್ರೀಯಾಗಿ ವೆರಿ ಕಂಫರ್ಟೇಬಲ್ ಆಗಿರ್ತೈತಿ ಸಿಟಿ ಟ್ರಾಫಿಕ್ಗಳಲ್ಲಿ. 100 ಕಿಲೋಮೀಟರ್ ಸ್ಪೀಡ್ ಓಡಿಸ್ತೀರಾ ಅಂತಂದ್ರೆ ಈ ಟೈರ್ಸ್ ಇರೋದ್ರಿಂದ ನೀವು ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು. ಅಷ್ಟೊಂದು ನಿಮ್ಗೆ ರೋಡ್ ಗ್ರಿಪ್ ಫೀಲ್ ಆಗಲ್ಲ ಈ ಟೈರ್ಸ್. ಸೈಲೆನ್ಸರ್ ವಿಷಯಕ್ಕೆ ಬಂದರೆ ಇಲ್ಲೊಂದು ಮ್ಯಾಟ್ ಫಿನಿಶಿಂಗ್ ಟೈಪಲ್ಲಿ ಕೊಟ್ಟಿದ್ದಾನೆ ಸೈಲೆನ್ಸರು. ಇದು ಒಂದು ಸ್ವಲ್ಪ ವೆರಿ ರಫ್ ಆಗಿ ಕಾಣಿಸ್ತೈತಿ. ಇದು ಹೀಟ್ ಆಗ್ತಾ ಇರ್ತೈತಿ. ಹೀಟ್ ಮಟೀರಿಯಲ್ ಇರೋದ್ರಿಂದ ಇದನ್ನ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ಪ್ಲೇಸ್ ಮಾಡಿದ್ದಾನೆ. ಈಗ ಬರ್ತಕ್ಕಿಂತಹ ಆಲ್ಮೋಸ್ಟ್ ಬೈಕ್ಗಳಿಗೆ ಇದೇ ಥರ ಬರ್ತಾ ಇದೆ. ಮೇಲೊಂದು ಸ್ಟೀಲ್ ಕವರೇಜ್ ಕೊಟ್ಟಿದ್ದಾನೆ. ಸ್ಟೀಲಲ್ಲಿ ಒಂದು ಗಾರ್ಡ್ ಟೈಪ್ ಕೊಟ್ಟಿದ್ದಾನೆ. ಲುಕ್ ಆಗಿದೆ. ಈಗ ಬರ್ತಕ್ಕಂತಹ ಗಾಡಿಗಳಿಗೆ ಕಿಕ್ಗಳನ್ನೆಲ್ಲ ರಿಮೂವ್ ಮಾಡಿ ಜಸ್ಟ್ ಬ್ಯಾಟ್ರಿ ಮೇಲೆ ಡಿಪೆಂಡ್ ಆಗೋ ಥರ ಮಾಡಿಬಿಟ್ಟಿದ್ದಾನೆ ಇಂಜಿನ್ನ. ಈ ಗಾಡಿ ಇದು ಕೂಡ ನನ್ನ ರಿಕ್ವೈರ್ಮೆಂಟ್ ಇತ್ತು, ಕಿಕ್ ಬೇಕೇ ಬೇಕು ಅಂತ ಹೇಳಿ. ಸೊ ಇದು ಯಾಕೆ ಬೇಕಪ್ಪ ಅಂತಂದ್ರೆ ಬ್ಯಾಟ್ರಿ ಹೋಯ್ತಂತಂದ್ರೆ ಸೆಲ್ಫ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂತಹ ಗಾಡಿಗಳು ಸ್ಟಾರ್ಟ್ ಮಾಡೋದು ಸ್ವಲ್ಪ ಕಷ್ಟ. ಯಾರಾದ್ರೂ ಧೂಕಿ ಗೇರ್ ಹಾಕೊಂಡು ಸ್ಟಾರ್ಟ್ ಮಾಡಬೇಕು. ಸೊ ಅದರಿಂದ ಸ್ವಲ್ಪ ಇಂಜಿನಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಈ ಗಾಡಿಗೆ ಏನು ಮಾಡಿದಾನ, ಕಿಕ್ ಪ್ರೊವೈಡ್ ಮಾಡಿರೋದ್ರಿಂದ ಇನ್ ಕೇಸ್ ಬ್ಯಾಟ್ರಿ ಹೋದ್ರೂ ಕೂಡ ನೀವು ಕಿಕ್ ಮಾಡಿಕೊಂಡು ಗಾಡಿನ ರೈಡ್ ಮಾಡ್ಬೋದು. ಆರಾಮಾಗಿ 2-3 ತಿಂಗಳು ತನಕ ಬ್ಯಾಟ್ರಿ ಹಾಕ್ಸೋವರೆಗೂ ಕೂಡ ಕಿಕ್ಕಲ್ಲೇ ನೀವು ಗಾಡಿನ ಡ್ರೈವ್ ಮಾಡ್ಬೋದು, ಗಾಡಿನ ಯೂಸ್ ಮಾಡ್ಬೋದು. ಸೊ ಅದೊಂದು ಅಡ್ವಾಂಟೇಜ್. ಇದೊಂದು ನನ್ನ ರಿಕ್ವೈರ್ಮೆಂಟ್ ಇತ್ತು, ಅದು ಕೂಡ ಫುಲ್ಫಿಲ್ ಆಗೈತಿ. ಇಲ್ಲಿ ಏನು ಕಾಣ್ತೈತಲ್ಲ, ಇದು ಇಲ್ಲಿ ಆಯಿಲ್ ಫಿಲ್ಟರ್ ಬರ್ತೈತಿ. ಆಯಿಲ್ನ ಫಿಲ್ಟರ್ ಮಾಡಿ ಇಂಜನ್ನ ಸೇಫ್ ಆಗಿ ಇಡೋಕ್ಕೋಸ್ಕರ ಆಯಿಲ್ ಫಿಲ್ಟರ್ ಪ್ರೊವೈಡ್ ಮಾಡಿದಾನೆ. ಸೊ ಆಯಿಲ್ ಫಿಲ್ಟರ್ ಟೈಮ್ ಟು ಟೈಮ್ ಚೇಂಜ್ ಮಾಡಬೇಕು. ಚೇಂಜ್ ಮಾಡೋದ್ರಿಂದ ಗಾಡಿ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಕೈತಿ, ಪಿಕಪ್ ಇನ್ಕ್ರೀಸ್ ಆಕೈತಿ. ಸ್ಟಿಕ್ಕರಿಂಗ್ ನೀವು ನೋಡ್ಬೋದು ಯಾವ ಥರ ಮಾಡಿದಾನೆ ಅಂತ. ಒಂದು ಅಬ್ಸರ್ವ್ ಮಾಡಿದ್ದು ಏನಂದ್ರೆ ಇದು ಬ್ಲ್ಯಾಕ್ ಕಲರ್ನಾಗ ಇರ್ತೈತಿ. ಇದು ನೀವು ಯಾವ ಗಾಡಿ ಚೂಸ್ ಮಾಡ್ತೀರಿ ಆ ಕಲರ್ ಐತಿ. ಇದು ಒಂದು ಸ್ವಲ್ಪ ಬ್ಲೂ ಕಲರ್ ಐತಿ, ಅಂದ್ರೆ ಪೊಲೀಸ್ ಬ್ಲೂ, ಇದು ಬ್ಲೂ ಕಲರ್ ಐತಿ. ಈ ಕಲರ್ನ ನಾವು ಏನಕ್ಕೆ ಚೂಸ್ ಮಾಡಿದ್ವಿ ಅಂದ್ರೆ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲ್ಗೆ ಯಾವ ಬಣ್ಣ ಐತಿ ಆ ಬಣ್ಣನ ಹೋಲ ಅಂತ ಕಲರ್ ಇದಾಗೈತಿ. ಸೊ ಅದಕ್ಕೆ ನಾನು ಈ ಕಲರ್ನ ಚೂಸ್ ಮಾಡಿದೆ. ಇನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸು ಕೂಡ ಇದೇ ಕಲರ್ನ ತುಂಬ ಇಷ್ಟಪಟ್ಟರು. ಸೊ ಅದಕ್ಕೆ ನಾನು ಈ ಕಲರ್ ತೊಗೊಂಡೆ. ಆ್ಯಂಡ್ ಇಲ್ಲಿಂದ ಈ ಪಾರ್ಟ್ವರೆಗೂ ನಿಮ್ಗೆ ನೀವೇನು ಚಾಯ್ಸ್ ಮಾಡ್ತೀರಿ ಆ ಕಲರ್ ಇರ್ತೈತಿ. ಈ ಪಾರ್ಟ್ ಬ್ಲ್ಯಾಕ್ ಇರುತ್ತೆ. ನೀವು ಯಾವುದೇ ವೆಹಿಕಲ್ ತೊಗೊಂಡ್ರಿ ಹೋಂಡಾ SP ಒಳಗಡೆ ಹಿಂದಗಡೆ ಪಾರ್ಟ್ ಬ್ಲ್ಯಾಕ್ ಕೊಡ್ತಾನೆ. ಇದನ್ನು ಮಾತ್ರ ನೀವು ಇಷ್ಟಪಟ್ಟಿದ್ದು ಕಲರ್ ಕೊಡ್ತಾನೆ. ಸೊ ಇದು ಕಲರಿಂಗ್, ಈ ಗಾಡಿ ಕಲರ್. ಹಿಂದೆ ಕೂತ್ಕೊಳ್ಳೋರು ಹಿಡ್ಕೊಳ್ಳೋಕೆ ಅಂತ ಇರ್ಬೋದು. ಆಮೇಲೆ ಗಾಡಿನ ಎತ್ತಿ ಇಡೋಕ್ಕೆ, ಎಲ್ಲರೂ ಪಾರ್ಕಿಂಗ್ ಮಾಡಿದಂಥ ಸಂದರ್ಭದೊಳಗೆ ಗಾಡಿನ ಹಿಡ್ಕೊಳ್ಳೋಕೆ ಹೋಲ್ಡ್ ಮಾಡೋಕ್ಕಂತ ಇದು ಕೊಟ್ಟಿದ್ದಾನೆ. ತುಂಬ ಹಾರ್ಡ್ ಆಗಿದೆ, ಡಿಸೈನ್ಡ್ ಆಗಿದೆ. ಬ್ಲ್ಯಾಕ್ ಅಂತ ಥರ ಕಾಣ್ತದೆ ದೂರದಿಂದ ನೋಡಿದ್ರೆ. ಬಟ್ ಇದನ್ನು ಹಿಂಗೆ ನೋಡಿದರೆ ಇದರಲ್ಲಿ ಶೈನಿಂಗ್ ಪಾಯಿಂಟ್ಸ್ ಇದಾವೆ. ತುಂಬ ಶೈನಿ ಆಗೈತಿದೆ. ಮೊದಲಿನ ಗಾಡಿಗಳಿಗೆ ಆಕ್ಸಲೇಟರ್ ಸಿಸ್ಟಮ್ ಹೆಂಗಿರ್ತಿತ್ತು ಅಂದ್ರೆ ಒಂದೇ ಒಂದು ಕೇಬಲ್ ಬಂದಿರ್ತಿತ್ತು, ಅಂಡರ್ ದ ಗ್ರಿಪ್ಪರಲ್ಲಿ ಬರ್ತಾ ಇತ್ತು. ಸೊ ಈ ಗಾಡಿಗೆ 2 ಕೇಬಲ್ಗಳನ್ನು ಪ್ರೊವೈಡ್ ಮಾಡಿದಾನೆ. ಅಪ್ಪರ್ ಸೈಡ್ ಗ್ರಿಪ್ಪಲ್ಲಿ ಇವೆರಡು ಕೇಬಲ್ಗಳನ್ನು ಕನೆಕ್ಟಿವಿಟಿನ ಪ್ರೊವೈಡ್ ಮಾಡಿದಾನೆ. ಆ್ಯಂಡ್ ಸೀಟ್ ಬಗ್ಗೆ ಹೇಳಿದೆ. ಸೊ 3 ಜನ ಆರಾಮಾಗಿ ಕೂತ್ಕೊಳ್ಳೋಷ್ಟು ಸ್ಪೇಷಿಯಸ್ ಆಗಿದೆ ಸೀಟ್. ಕಂಪ್ಲೀಟ್ಲಿ ನಿಮಗೆ ಮೆಟಲ್ ಟ್ಯಾಂಕ್ ಬರುತ್ತೆ. ಆ್ಯಂಡ್ E20 ಫ್ಯೂಲ್ನ ಇದು ಸಪೋರ್ಟಿವ್ ಆಗಿದೆ ಇಂಜನ್. ಇದ್ರದ್ದು ಫ್ಯೂಲ್ ಟ್ಯಾಂಕ್ ಕ್ಯಾಪ್ ಈ ಥರ ಓಪನ್ ಇರ್ತಿದೆ. ಕ್ಯಾಪ ಕೈಯಲ್ಲಿ ಬರ್ತೈತಿ. ಇದಕ್ಕೆ ನೀರು ಬಿತ್ತು ಅಂದ್ರೆ ಇಲ್ಲಾಸಿ ಎಕ್ಸಿಸ್ಟ್ ಆಗುತ್ತೆ ಅದು ಕೆಳಗಡೆ. ನೀವು ಮಳೆಗಾಲದಲ್ಲಿ ಗಾಡಿ ಓಡಿಸೋ ಅಂಥ ಟೈಮಲ್ಲಿ ಮಳೆ ನೀರು ಇದ್ರೊಳಗೆ ಬಿತ್ತು ಅಂತಂದರೆ ಟ್ಯಾಂಕಿಗೆ ಹೋಗಲ್ಲ. ಸೊ ಸೈಡಲ್ಲಿ ಹಾಸಿ ಕೆಳಗಡೆ ಹೋಗಿ ರೋಡ್ಗೆ ಹೋಗ್ಬಿಡುತ್ತೆ ನೀರದು. ಬಟ್ ಅದು ಟ್ಯಾಂಕಿಗೆ ಹೋಗ್ದಂಗೆ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಆ ಥರ ಡಿಸೈನ್ ಮಾಡಿದ್ದಾನೆ. ಹಿಂಗೆ ಮಾಡಿಬಿಟ್ರೆ ಆಯಿತು. ಈ ಫ್ಯೂಲ್ ಇಂಜೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಫ್ಯೂಲ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲೊಂದು ಪಾರ್ಟ್ ಮಿಸ್ ಆಗಿದೆ ಅಂತ ನಿಮ್ಗೆ ಅನಿಸ್ಬೋದು. ಏನಪ್ಪ ಅಂತಂದ್ರೆ ಹಳೆ ಕಾಲದ ಗಾಡಿಗಳಿಗೆ ಇಲ್ಲೊಂದು ಕಾರ್ಬೇಟರ್ ಬರ್ತಾ ಇತ್ತು. ಕಾರ್ಬೇಟರು ಏನು ಮಾಡ್ತಿತ್ತು ಅಂದ್ರೆ ಫ್ಯೂಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇತ್ತು. ಟ್ಯಾಂಕಿಂದ ಬರ್ತಕ್ಕಂತಹ ಫ್ಯೂಲ್ನ ಫೋರ್ಸಿಗೆ ತಕ್ಕಂಗೆ ಇಂಜನಿಗೆ ಪ್ರೊವೈಡ್ ಮಾಡ್ತಾ ಇತ್ತು. ಸೊ ಅದನ್ನು ಈ ಗಾಡಿಗಳಿಗೆ ತೆಗೆದಿದ್ದಾರೆ. ಬಿಕಾಸ್ ಆಫ್ E20 ಫ್ಯೂಲ್ನ ನಾವು ಇದಕ್ಕೆ ಹಾಕ್ತೇವೆ ಅನ್ನೋ ಉದ್ದೇಶದಿಂದ. E20 ಫ್ಯೂಲು ಓಲ್ಡ್ ಮಾಡಲ್ ಗಾಡಿಗಳಿಗೆ ಹಾಕಿದರೆ ಕಾರ್ಬೇಟ್ರ್ ಹಾಳಾಗೋಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಒಂದು ಇಂಜಿನಿಯರಿಂಗ್ ವರದಿ ಬಂದ ನಂತರ, ಸೊ ಅದರ ನಂತರ ಬರ್ತಕ್ಕಂತಹ ಎಲ್ಲ ಗಾಡಿಗಳಿಗೆ ಕಾರ್ಬೇಟ್ರ್ ತೆಗೆದು ಈ ಪ್ಲಾಸ್ಟಿಕ್ಕಿಂದ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂತಹ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರೊಳಗಡೆ ಒಂದು ಪೆಟ್ರೋಲ್ ಫಿಲ್ಟರ್ ಇರುತ್ತೆ. E20 ಫ್ಯೂಲಲ್ಲಿ ಇಂಜನ್ನ ಡ್ಯಾಮೇಜ್ ಮಾಡ್ತಕ್ಕಂತಹ ಏನಾದರೂ ಅಂಶಗಳು ಬಂದರೆ ಪೆಟ್ರೋಲ್ ಫಿಲ್ಟರ್ ಮ್ಯಾನೇಜ್ ಮಾಡ್ತೈತಿ. ಸೊ ಹಾಗಾಗಿ ಇದಕ್ಕೆ ಕಾರ್ಬೋಟರ್ನ ರಿಮೂವ್ ಮಾಡಿದಾನೆ. ಅದ್ರ ಬದಲಾಗಿ ಈ ಥರ ಪ್ಲಾಸ್ಟಿಕ್ದೊಂದು ಸಿಸ್ಟಮ್ನ ಇದಕ್ಕೆ ಪ್ರೊವೈಡ್ ಮಾಡಿ ಇಂಜನ್ ಸಾಮರ್ಥ್ಯನ ಕಂಟ್ರೋಲ್ ಮಾಡೋಕ್ಕೋಸ್ಕರ
ಆ್ಯಂಡ್ ಇಂಜನ್ಗೆ ಸಫಿಷಿಯೆಂಟ್ ಫ್ಯೂಲ್ನ ಪ್ರೊವೈಡ್ ಮಾಡೋಕ್ಕೋಸ್ಕರ ಈ ಒಂದು ಇನ್ಸ್ಟ್ರೂಮೆಂಟಲ್ನ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರೊಳಗಡೆ ಸಪ್ರೇಟ್ ಮೋಟರ್ ಬರಲ್ಲ, ನಿಮ್ಗೆ ಆಗಲೇ ಹೇಳಿದೆ. ಸೊ ಇದ್ರ ಇನ್ಬಿಲ್ಟ್ ಮೋಟರ್ ಬರ್ತೈತಿ, ಬಟ್ ಡಿಸೈನ್ ಮಾತ್ರ ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಗೇರ್ ನಾಬ್ ಇದು ಸ್ಪೋರ್ಟಿ ಲುಕ್ಕಲ್ಲಿಲ್ಲ, ನಾರ್ಮಲ್ ಲುಕ್ಕಲ್ಲಿದೆ. ಇದು ಫಸ್ಟ್ ಗೇರ್ ಫ್ರಂಟ್, ಉಳಿದಿರೋವೆಲ್ಲ ಹಿಂದಕ್ಕೆ, ಅಂದ್ರೆ ಟೋಟಲ್ 5 ಗೇರ್ಸ್ ಇದಾವೆ ಇದಕ್ಕೆ. ಇದು ಜಸ್ಟ್ ನಾರ್ಮಲ್ ಸೈಡ್ ಸ್ಟ್ಯಾಂಡ್ ಅಲ್ಲ, ಇದಕ್ಕೊಂದು ಫೀಚರ್ ಕೊಟ್ಟಿದ್ದಾನ. ಏನಪ್ಪಾ ಅಂತಂದ್ರೆ ನೀವು ಯಾವಾಗ ಸೈಡ್ ಸ್ಟ್ಯಾಂಡ್ ಹಾಕಿರ್ತೀರಾ ಅವಾಗ ಗಾಡಿ ಸ್ಟಾರ್ಟಲ್ಲಿ ಇತ್ತು ಅಂತಂದ್ರೆ ಸ್ಟಾರ್ಟಲ್ಲೇ ಇರುತ್ತೆ. ಇನ್ ಕೇಸ್ ನೀವು ಮೂವ್ ಮಾಡಕ್ಕೆ ಟ್ರೈ ಮಾಡಿದ್ರಿ ಅಂದ್ರೆ ಇಟ್ ಮೀನ್ಸ್ ನೀವೇನಾದರೂ ಗೇರ್ ಹಾಕಿದ್ರಿ ಅಂತಂದ್ರೆ ಆಟೋಮೆಟಿಕ್ಕಾಗಿ ಗಾಡಿ ಸ್ಟಾಪ್ ಆಗುತ್ತೆ. ಆ ಒಂದು ಫೀಚರ್ನ ಈ ಸ್ಟ್ಯಾಂಡಲ್ಲಿ ಪ್ರೊವೈಡ್ ಮಾಡಿದಾನ. ಎರಡನೇದು ಇದು ಫುಟ್ ರೆಸ್ಟ್ ಇನ್ನೂ ಸ್ವಲ್ಪ ಕ್ವಾಲಿಟಿ ಕೊಡ್ಬೋದಿತ್ತು ಅಂತ ನನಗನ್ಸುತ್ತೆ. ತುಂಬ ವೆಯ್ಟ್ ಇರೋರು ಕಾಲಿಟ್ರೆ ಇದು ಬೆಂಡ್ ಆಗೋ ಚಾನ್ಸಸ್ ಐತಿ ಅಂತ ನನಗನ್ಸ್ತೈತಿ, ಬಟ್ ಫ್ಯೂಚರಲ್ಲಿ ಹೆಂಗಿರುತ್ತೆ ನೋಡ್ಬೇಕು. ಚೈನ್ ಕವರ್ ಬಗ್ಗೆ ಆಗಲೇ ನಾನು ಮಾತಾಡಿದೆ. ಈಗ ಬರ್ತಕ್ಕಂತಹ ಗಾಡಿಗಳೆಲ್ಲ ಓಪನ್ ಚೈನ್ ಕವರ್ ಬರ್ತಾ ಇದಾವು. ಸೊ ಓಪನ್ ಚೈನ್ ಕವರ್ ಒಂದು ಸ್ಪೋರ್ಟಿ ಲುಕ್ ಅಂತ ಹೇಳಿ ಜನ ತಿಳ್ಕೊಂಡಿದ್ದಾರೆ, ಬಟ್ ಆ್ಯಕ್ಚುಲಿ ಚೈನಿಗೆ ಕವರ್ ವೆರಿ ನೀಡ್ ಇದೆ. ಬಿಕಾಸ್ ಆಫ್ ಗಾಡಿ ಯಾವಾಗ ಧೂಳಲ್ಲಿ ಮಣ್ಣಲ್ಲಿ ಓಡೋವಾಗ ಫಸ್ಟ್ ಚೈನ್ ಕೂಡ ಅಬ್ಸರ್ವ್ ಮಾಡ್ತೈತಿ ಧೂಳನ್ನ ಮತ್ತು ಡಸ್ಟ್ನ ಇರ್ಬೋದು, ಗಲೀಜನ್ನಿರ್ಬೋದು, ವೆಟ್ ಪಾರ್ಟ್ಗಳನ್ನಿರ್ಬೋದು, ಎಲ್ಲವನ್ನು ಅಬ್ಸರ್ವ್ ಮಾಡ್ತೈತಿ. ಇದರಿಂದ ಚೈನೀಸ್ ಪಾಕೆಟ್ ಹೋಗೋಂಥ ಚಾನ್ಸಸ್ ಇರ್ತೈತಿ. ಆ್ಯಂಡ್ ದೆನ್ ಹಗಲೆಲ್ಲ ನೀವು ಚೈನ್ ಲೂಬ್ ಮಾಡೋ ಅಂತಹ ಒಂದು ಮೇಂಟೆನೆನ್ಸ್ ನಿಮ್ಗೆ ಹಗಲೆಲ್ಲ ತೋರಿಸ್ತಾ ಇರ್ತೈತಿ. ಸೊ ಅದಕ್ಕೆ ಆ ಮೇಂಟೆನೆನ್ಸ್ ಫ್ರೀ ಇರಬೇಕನ್ನೋ ಒಂದು ಉದ್ದೇಶದಿಂದ ಚೈನ್ ಕವರ್ ಬೇಕೇ ಬೇಕು ಅನ್ನೋದಕ್ಕೆ ನಾನು ಅದನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡು ಗಾಡಿಗಳನ್ನು ರಿಸರ್ಚ್ ಮಾಡ್ತಾ ಇದ್ದೆ. ಸೊ SP 125 ಆ ಒಂದು ನೀಡ್ ಕೂಡ ಫುಲ್ಫಿಲ್ ಆಗೈತಿ ಅಂತ ಹೇಳ್ಬೋದು. ಆ್ಯಂಡ್ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಈ ಸಸ್ಪೆನ್ಷನ್ ಹೆಂಗೈತಿ ಅಂತಂದ್ರೆ ಸಿಂಗಲ್ ರೈಡ್ ಹೋಗೋವಾಗ ಸ್ವಲ್ಪ ಹಾರ್ಡ್ ಅನಿಸ್ತೈತಿ, ಆ್ಯಂಡ್ ದೆನ್ ನೀವು ಡಬಲ್ ರೈಡ್ ಹೋಗೋವಾಗ ವೆರಿ ಸ್ಮೂತ್ ಫೀಲ್ ಆಕೈತಿ. ಸ್ಯಾರಿ ಗಾರ್ಡ್ ವಿಷಯಕ್ಕೆ ಬಂದರೆ ಸ್ಯಾರಿ ಗಾರ್ಡ್ನ ಕೂಡ ಫೋಕಸ್ ಮಾಡಿದ್ದಾರೆ ಅವರು ಹೋಂಡಾದವರು. ಸೊ ಬರೀ ಜಸ್ಟ್ ಗ್ರಿಲ್ ಸಿಸ್ಟಮ್ ಕೊಟ್ಟಿಲ್ಲ, ಒಂದು ಫೈಬರ್ ಕವರೇಜ್ ಕೊಟ್ಟಿದ್ದಾನೆ. ಇದು ನೋಡೋಕ್ಕೂ ಕೂಡ ಚೆನ್ನಾಗಿದೆ. ಆ್ಯಂಡ್ ದೆನ್ ನಿಮ್ಮ ಕ್ಲಾತ್ ಮೆಟೀರಿಯಲ್ ಇರ್ಬೋದು, ಲೇಡೀಸ್ ಟ್ರಾವೆಲ್ ಮಾಡೋಂಥ ಟೈಮ್ ಒಳಗಡೆ ಏನಾದರೂ ಕ್ಲಾತ್ ಮೆಟೀರಿಯಲ್ಸ್ ಇದ್ವು ಅಂದ್ರೆ ಅವು ವೀಲ್ಗೆ ಹೋಗ್ದಂಗೆ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇದೊಂದು ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಇಲ್ಲೊಂದು ಕೀ ಕೊಟ್ಟಿದ್ದಾನೆ. ಈ ಕೀ ರಿಮೂವ್ ಮಾಡಿದ್ರೆ ಸೀಟ್ ರಿಮೂವ್ ಮಾಡ್ಬೋದು. ಸೀಟ್ ಒಳಗಡೆ ಏನೋ ಅಂತ ಸ್ಟೋರೇಜ್ ಸ್ಪೇಸಸ್ ಏನಿಲ್ಲ. ಆ್ಯಂಡ್ ಹೋಂಡಾ ಲೋಗೋ ಯಾವುದೋ ಒಂದು ಬರ್ಡ್ನ ಇನ್ಸ್ಪೈರ್ ಆಗಿ, ಬರ್ಡ್ ವಿಂಗ್ಸ್ನ ಇನ್ಸ್ಪೈರ್ ಆಗಿ ಈ ಲೋಗೋ ಡಿಸೈನ್ ಮಾಡಿದ್ದಾರೆ ಅಂತ ನನಗನ್ನಿಸ್ತೈತಿ. ಇದು ಪಕ್ಕ ನಿಮ್ಗೆ ಯಾವುದೋ ಒಂದು ಹೈಯರ್ ಮಷಿನ್ನ ಹ್ಯಾಂಡಲ್ ಮಾಡ್ತಿದ್ದೀರ ಅಂತ ಫೀಲ್ ಡೆಫಿನೆಟಾಗಿ ಕೊಡುತ್ತೆ. ಬಟ್ ಗಾಡಿ ಪರ್ಫಾರ್ಮೆನ್ಸ್ ಹಂಗೆ ಇರ್ತೈತಿ. ಆ್ಯಂಡ್ TFT ಸ್ಕ್ರೀನ್ ಬಗ್ಗೆ ಆಮೇಲೆ ಮಾತಾಡೋಣ ಅಂತ. ಇದನ್ನು ಪೇರ್ ಮಾಡೋದು ಹೆಂಗೆ, ಇದ್ರದ್ದು ಆಪ್ಷನ್ಸ್ ಏನೇನು ಅದಾವ ಅನ್ನೋದನ್ನು ಡೀಟೇಲ್ಡಾಗಿ ನೋಡೋಣಂತ ನೆಕ್ಸ್ಟ್ ವೀಡಿಯೋದೊಳಗೆ. ಇದಿಷ್ಟು 2026 ಮಾಡೆಲ್ ಹೋಂಡಾ SP 125 ನನ್ನ ಒಪಿನಿಯನ್. ನಾನು ಏನಕ್ಕೆ ಈ ಗಾಡಿ ಚೂಸ್ ಮಾಡಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಯಾರು ನನ್ನ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಈ ಗಾಡಿ ಫಸ್ಟ್ ಸರ್ವಿಸ್ ಮುಗಿದ್ಮೇಲೆ ಯಾವ ಥರ ಪರ್ಫಾರ್ಮ್ ಮಾಡೈತಿ, ಇದ್ರ ಫೀಡ್ಬ್ಯಾಕ್ ಏನದವು, ಪಾಸಿಟಿವ್ ಏನದವು, ನೆಗೆಟಿವ್ ಏನದವು ಅನ್ನೋದನ್ನ ಮತ್ತೆ ಡಿಸ್ಕಸ್ ಮಾಡೋಣ ಅಂತ. ಮತ್ತೆ ಇದೇ ಪ್ಲಾಟ್ಫಾರ್ಮ್ನ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು, ಮೀಟ್ ಅಗೇನ್. ತ್ರಿಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನಂತ ನೋಡ್ತೀನಿ, ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸರಿ ಬಿಡು.